ಗುಡ್ ಆಫ್ಟರ್ನೂನ್ ಮಾಸ್ಟರ್ಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಮ್ಮ ಜೊತೆ ಸರಸ್ವತಿ CN ಅವರು ಇದ್ದಾರೆ. ಸೊ ಅವರು ಈಗಾಗಲೇ ಎಷ್ಟೋ ಜನ ಹೊಸದಾಗಿ ಬಂದಿರುವ ಮಾಸ್ಟರ್ಸ್ ಸೆಷನ್ಸ್ ಅನ್ನ ಕೊಡ್ತಾ ಇದ್ದಾರೆ. ನಾವೆಲ್ಲ ಅವ್ರಿಗೆ ಎಂಕರೇಜ್ ಮಾಡ್ತಾ ಬಂದಿದ್ದೀವಿ. ಇವತ್ತು ಸಹ ಸರಸ್ವತಿ ಅವರು ನಮ್ಮ ಈ ಜೈ ಹೋಮ್ ಮೆಡಿಟೇಷನ್ ಅಲ್ಲಿ ಅವರು ಮೊದಲನೆಯ ಸೆಷನ್ ಅನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರ್ತಾ ಎಲ್ಲರೂ ಜೋರಾಗಿ ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತಿಸೋಣ. ಅವರು ಇವತ್ತು ನಮಗೆ ಆನಾಪಾನಸತಿ ಅನ್ನುವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗೆ ಅದಕ್ಕೆ ಮುಂಚೆ ಅವರ ಒಂದು ಧ್ಯಾನದ ಅನುಭವಗಳು, ಅಂದ್ರೆ ಧ್ಯಾನಕ್ಕೆ ಹೇಗೆ ಬಂದ್ರು, ಯಾವಾಗ ಬಂದ್ರು, ಧ್ಯಾನದಿಂದ ಆದಂತ ಬದಲಾವಣೆಗಳು, ಅದನ್ನ ಒಂದು 10 ಮಿನಿಟ್ಸ್ ಹೇಳ್ಬಿಟ್ಟು ನೆಕ್ಸ್ಟ್ ನಮಗೆ ಅವರು ಆನಾಪಾನಸತಿ ಅನ್ನುವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಮೇಡಮ್, ವೆಲ್ಕಮ್ ಅಂಡ್ ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು. ಕೇಳಿಸ್ತಾ ಇದೆಯಲ್ಲ? ಎಸ್ ಮೇಡಮ್. ನನ್ನ ಹೆಸರು ಸರಸ್ವತಿ ಅಂತ. ನಾವು ಕೆಂಗೇರಿ ಉಪನಗರ, ಬೆಂಗಳೂರಿಂದ ಮಾತಾಡ್ತಿರೋದು. ನಾನು ಧ್ಯಾನಕ್ಕೆ ಬಂದು ಅಂದ್ರೆ ನಮ್ಮ ತಾಯಿ ಮನೆ ಅಲ್ಲೇ ಪಿರಮಿಡ್ ವ್ಯಾಲಿ ಹತ್ರನೇ ಇರೋದು. ಸೊ ನನಗೆ ಅದು ಅಷ್ಟು ಪರಿಚಯ ಅಂದ್ರೆ ಧ್ಯಾನದ ಪರಿಚಯ ಇರ್ಲಿಲ್ಲ, ಜಾಗದ ಪರಿಚಯ ಇತ್ತು. ತುಂಬಾ ಚೆನ್ನಾಗಿದೆ ಪ್ರಕೃತಿ ಅಂತೇಳಿ ನಾನು ಜಾಗ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅಂತೇಳಿ ನಾನು ಅಲ್ಲಿಗೆ ಹೋಗ್ತಿದ್ದೆ, ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅಲ್ಲಿ ಊಟ ತುಂಬಾ ಚೆನ್ನಾಗಿರೋದು, ನಿಜವಾಗ್ಲೂ ದುಡ್ಡು ಕೊಟ್ರು ಅಷ್ಟು ಚೆನ್ನಾಗಿ ಊಟ ಎಲ್ಲೂ ಸಿಗ್ತಿರ್ಲಿಲ್ಲ ಅಂತ ತುಂಬಾ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಿದ್ದೆ. ನನಗೆ ಈಗ ಪ್ರಸಾದ ಅನ್ಬೇಕು ಅದನ್ನ, ಅಷ್ಟು ಚೆನ್ನಾಗಿರೋದು ಅಂದ್ರೆ ನಾನು ಅಷ್ಟು ಟೇಸ್ಟ್ ಇರೋದು ನಾನು ಖಂಡಿತ ಎಲ್ಲೂ ನೋಡಿರ್ಲಿಲ್ಲ. ಆ ಜಾಗ ಆಗ್ಲಿ, ಆ ವಾತಾವರಣ, ಅಲ್ಲಿ ಪೀಸು ತುಂಬಾ ಇಷ್ಟ ಆಗ್ತಿತ್ತು, ಖುಷಿ ಆಗ್ತಿತ್ತು. ಹೋಗಿ ಬರ್ತಿದ್ವಿ. ಎಷ್ಟು ನಮ್ಮ ಮನೆಯಿಂದ ಅರ್ಧ ಗಂಟೆ ಅಷ್ಟೇ. ಸೊ ಆರಾಮಾಗಿ ಓಡಾಡ್ಕೊಂಡ್ ಬರ್ತಿದ್ವಿ. ಫ್ರೀ ಅನ್ಸ್ದಾಗೆಲ್ಲ ಎಲ್ಲಾರು ಹೋಗ್ಬೇಕಂದ್ರೆ ಅಲ್ಲಿ ರವಿಶಂಕರ್ ಆಶ್ರಮ ಅಂತಿದೆ. ಸೊ ಅವರು ಇದೇ ತರನೇ ಮೆಡಿಟೇಷನ್ ಬರುತ್ತೆ. ನಾವು ಸ್ಕೂಲ್ ಎಲ್ಲ ಅಲ್ಲೇ ಓದಿದ್ದು, ಆರ್ಟ್ ಆಫ್ ಲಿವಿಂಗ್ ಅಂತೇಳಿ. ಸೊ ಅಲ್ಲಿಗೆ ಹೋಗ್ತಿದ್ವಿ, ಅದು ಬಿಟ್ರೆ ಇಲ್ಲೇ ಹೋಗ್ತಿದ್ವಿ. ತುಂಬಾ ಚೆನ್ನಾಗಿರೋದು, ಖುಷಿ ಆಗೋದು. ಸೊ ನನಗೆ ಧ್ಯಾನದ ಅಷ್ಟು ನಾಲೆಡ್ಜ್ ಇರ್ತಿರ್ಲಿಲ್ಲ. ಇಲ್ಲಿ ಧ್ಯಾನ ಮಾಡಿದ್ರೆ ಇಷ್ಟೆಲ್ಲ ನಾಲೆಡ್ಜ್ ಸಿಗುತ್ತೆ ಅಂತೇಳಿ ನನಗೆ ಅದು ಕಂಟಿನ್ಯೂಟಿ ಗೊತ್ತಿರಲಿಲ್ಲ. ನಮ್ಮ ಸಿಸ್ಟರ್ ಒಬ್ರು ರೂಪಾ ವಿಜಯ್ ಅಂತ, ಅವರು ಧ್ಯಾನ ಕಸ್ತೂರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗೂ ಇದ್ದಾರೆ, ಆಕ್ಟಿವ್ ಇದ್ದಾರೆ. ಸೊ ಈ ತರ ಸೆಕ್ಷನ್ಸ್ಗಳು, ಕ್ಲಾಸಸ್ ಎಲ್ಲದನ್ನು ಧ್ಯಾನದಲ್ಲಿ ನಿರತರಾಗಿದ್ದಾರೆ, ಕಂಟಿನ್ಯೂಟಿ ಇದೆ. ರೂಪಾ ವಿಜಯ್ ಅಂತ ಹೇಳಿ ಅವ್ರು ನಂಗೆ ಹೇಳಿದ್ರು ಧ್ಯಾನ ಮಾಡು ಅಂತ. ನಾನು ಧ್ಯಾನಕ್ಕೆ ಯಾಕೆ ಬಂತೆ ಅಂದ್ರೆ, ನಮ್ಮ ಅತ್ತೆ ಮಾವ, ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ. ಸೊ ನಮ್ಮ ಅತ್ತೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಅವ್ರು ಬಂದಾಗೆಲ್ಲ ಹೇಳೋರು ಚಿಕ್ಕಮ್ಮ ಆಗ್ಬೇಕು ಅವರಿಗೆ, ಸೊ ಧ್ಯಾನ ಮಾಡಿ ನಿಮ್ಗೆ ಏನೇ ಇದಿದ್ರು ಹೋಗುತ್ತೆ. ಅವ್ರು ಹೇಳ್ಕೊಡೋರು ಪ್ರೊಸೀಜರ್ ಎಲ್ಲ ಹೆಂಗ್ ಮಾಡ್ಬೇಕು ಅಂತ. ನಾನು ಮಾಡ್ದೆ, ನಿದ್ದೆ ಬಂದ್ಬಿಡುತ್ತೆ ರೂಪಾ ಅಂತ ಅನ್ನೋರು. ಅದು ಯೋಗ ನಿದ್ದೆ ಆಗುತ್ತೆ, ಮಾಡಿ, ತೊಂದ್ರೆ ಇಲ್ಲ, ಬಿಡ್ಬೇಡಿ ಮಾಡಿ. ಅವ್ರ ಸಿಸ್ಟರ್ಸ್ಗೆಲ್ಲ ಅಷ್ಟೇ ಸ್ವಲ್ಪ ಹೆಲ್ತ್ ಇಶ್ಯೂಸ್, ಮಾಡಿ ನೀವು ಅದರಿಂದ ಆಚೆ ಬರ್ತೀರಾ ಅಂತ ಅನ್ನೋರು. ನಾನು ಅವ್ರು ನೋಡಿ ಅವ್ರ ಮಾತ್ರೆ, ಮೆಡಿಸಿನ್ಸ್ ಎಲ್ಲ ನೋಡ್ತಾ ಕ್ಲಾಸ್ಗೆ ನೋಡ್ತಾ ನಮ್ಗೆ ಆ ಹೆಲ್ತ್ ಇಶ್ಯೂಸೇ ಬೇಡ, ನಮ್ಗೆ ಆರೋಗ್ಯದ ಸಮಸ್ಯೆಗಳನ್ನ ನಮ್ಮ ಹತ್ರ ಬರ್ಲೇಬಾರ್ದು, ಮೆಡಿಸನ್ ಅದಕ್ಕೆಲ್ಲ ಹೋಗ್ಬಾರ್ದು ಅಂತ ಹೇಳಿ ನಾನು ಧ್ಯಾನಕ್ಕೆ ಬಂದಿದ್ದೆ ಆ ಉದ್ದೇಶದಿಂದ. ಯಾವ್ದೇ ಹೆಲ್ತ್ ಇಶ್ಯೂಸ್ ಆಗ್ಬಾರ್ದು, ಡಾಕ್ಟ್ರು, ಹಾಸ್ಪಿಟಲ್ಸ್, ಮೆಡಿಸನ್ಸ್ ಅನ್ನೋದಕ್ಕೆ ಹೋಗ್ಬಾರ್ದು ಅನ್ನೋದಷ್ಟೇ, ಬೇರೆ ಯಾವುದೇ ತೊಂದರೆ ಏನಿಲ್ಲ, ಎಲ್ಲವೂ ಚೆನ್ನಾಗಿ ನಡೀತಿದೆ. ನಾನ್ ಬಂದಿದ್ದೆ ಆ ಉದ್ದೇಶದಿಂದ. ಆಮೇಲೆ ಈಗ 1 ವರ್ಷದಿಂದ ಕಂಟಿನ್ಯೂಸ್ ಆಗಿ ಲೈಕ್ ಯಾವ್ದೇ ಗ್ಯಾಪ್ ಕೊಡಿದ್ರೆ ಬೆಳಗ್ಗೆ ರಾತ್ರಿ ಮತ್ತೆ ಸೆಕ್ಷನ್ಸ್ಗಳು, ಸತ್ಸಂಗಗಳನ್ನ ಅಟೆಂಡ್ ಮಾಡೋದು, ಎಕ್ಸ್ಪೀರಿಯನ್ಸ್ ನ ಕೇಳೋದು ಎಲ್ಲ ಮಾಡ್ತಿದ್ದೀನಿ. ಮೊದ್ಲಾದ್ರೆ ಜಸ್ಟ್ ಜಾಯಿನ್ ಆಗ್ತಿದ್ದೆ, ಧ್ಯಾನ ಮಾಡ್ತಿದ್ದೆ, ಬುಕ್ಸ್ ಯಾವ್ದು ಓದ್ತಿರ್ಲಿಲ್ಲ. ಎಕ್ಸ್ಪೀರಿಯನ್ಸ್ ಅಂತೂ ನಿಜವಾಗ್ಲೂ ಕೇಳ್ತಿರ್ಲಿಲ್ಲ, ಅಯ್ಯೋ ಏನೋ ಹೇಳ್ತಿದ್ದಾರೆ ಅಂತ, ಅದೆಲ್ಲ ನಿಜವಾಗ್ಲೂ ನಡೀತಾ ಅಂತೆಲ್ಲ ಅನ್ಕೊಳ್ತಿದ್ದೆ. ಆಮೇಲೆ ನನ್ಗೆ ಅದ ನನ್ಗೆ ಅದ ಅರಿವು ತುಂಬಾ ಚೆನ್ನಾಗಿ ಬಂತು. ಈಗ ನಾನು ಧ್ಯಾನದ ಕ್ಲಾಸಸ್ ನ ಅಟೆಂಡ್ ಮಾಡ್ತಾ ಅಂದ್ರೆ ಸತ್ಸಂಗಗಳನ್ನ ಕೇಳ್ತಾ, ಬುಕ್ಸ್ ಓದ್ತಾ, ಈಗ Y2 ಅಂದ್ರೆ ಅಯ್ಯಪ್ಪ ಪಿಂಡಿ ಸರ್ ಅವ್ರದ್ದು ಚಾಲೆಂಜ್ ತಗೊಂಡ್ಮೇಲೆ ನಾನು ಬುಕ್ಸ್ ನ ಖಂಡಿತ ಎಲ್ಲ ಬುಕ್ಸು ಒಂದ್ ಹತ್ರ ಇತ್ತು. ಯಾವಾಗಾರು ಸುಮ್ನೆ ಕಣ್ಣಾಡ್ತಿರ್ತಿದ್ದೆ, ಯಾವ್ದು ಓದ್ತಿರ್ಲಿಲ್ಲ. ಈಗ ಮಿನಿಮಮ್ 10 ಪೇಜ್ ಓದ್ಬೇಕಂತ ಅಂದಾಗಿಲ್ಲ. ಸೊ ಬುಕ್ಸ್ ಎಲ್ಲ ಓದ್ತಾ ಇದೀನಿ. ಸೆಕ್ಷನ್ಸ್ಗಳು ಈಗ ಇದು 2ನೇ ಸೆಕ್ಷನ್ ಕೊಡ್ತಾ ಇದೀನಿ, ಕೇಳ್ತೀನಿ, ಇದ್ದಾಗೆಲ್ಲ ನೋಡ್ತಿರ್ತೀನಿ. ಧ್ಯಾನದಿಂದ ತುಂಬಾನೇ ಲಾಭಗಳಾಗಿದೆ ಮೇಡಮ್. ನಾನು ಹಂಗಾಗಿ ಇದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಎಲ್ಲರಿಗೂ ಧ್ಯಾನ ಮಾಡಿ ಅಂತಾನು ನಾನು ಹೇಳ್ತೀನಿ. ಇದಿಷ್ಟು ನನ್ನ ಪರಿಚಯ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಬರೋ ಮುಂಚೆನೆ ನೀವು ಎಚ್ಚೆತ್ಕೊಂಡು ಧ್ಯಾನದಲ್ಲಿ ಬಂದಿದ್ದೀರಾ. ಎಸ್, ಒಳ್ಳೆ. ಅವ್ರು ಬರೇ ಹೆಲ್ತ್ ಇಂದೊಂದೆಲ್ಲ, ನಿಮ್ಗೆ ಏನ್ ಇಶ್ಯೂಸ್ ಇದ್ರು ಹೋಗುತ್ತೆ, ನೀವು ಫಸ್ಟ್ ಧ್ಯಾನಕ್ಕೆ ಬನ್ನಿ, ಧ್ಯಾನ ಮಾಡಿ ಅಂದ್ರು. ಸೊ ಆಮೇಲೆ ನನಗೆ ಅನುಭವಕ್ಕೆ ಬಂದ ಮೇಲೆ ನನಗೆ ಅದರ ಅರಿವು ಆಯ್ತು. ಸೊ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಟಾಪಿಕ್ ಬಂದ್ಬಿಡ್ತೀನಿ, ಸಮಯ ವ್ಯರ್ಥ ಮಾಡೋದು ಬೇಡ.
ಸೊ ಆನಾಪಾನಸತಿ ಧ್ಯಾನ ಅಂತೇಳಿ ನಾನು ಧ್ಯಾನದ ಮೊದಲ ನಮ್ಮ PMCಯಲ್ಲಿ PSSM ನಲ್ಲಿ ಇರುವಂತಹ ಮೊದಲ ಮೆಟ್ಟಿಲಿದು. ಸೊ ಆಧ್ಯಾತ್ಮಿಕ ಸಾಧನ ಅಥವಾ ಮತ್ತು ಸಿದ್ಧಾಂತ ಆಗಿರೋದ್ರಿಂದ ಆನಾಪಾನಸತಿಯನ್ನ ಫಸ್ಟ್ನೇ ಸ್ಟೆಪ್ ನಾನು ತಗೊಂಡಿದ್ದೀನಿ. ಸೊ ಆನಾಪಾನಸತಿ ಅನ್ನೋದು ಪಾಳಿ ಭಾಷೆಯಲ್ಲಿ ಬಂದಿದ್ದು. ಅದರ ಪದ ಆನ ಅಂದರೆ ಉಚ್ಛ್ವಾಸ ಅಂದ್ರೆ ಉಸಿರನ್ನ ಒಳಗೆ ತೆಗೆದುಕೊಳ್ಳುವುದು. ಅಪಾನ ಅಂದ್ರೆ ನಿಶ್ವಾಸ, ಉಸಿರನ್ನ ಹೊರಗೆ ಬಿಡುವುದು. ಸತಿ ಅಂದ್ರೆ ನಮ್ಮ ಶ್ವಾಸದೊಂದಿಗೆ ನಾವು ಇರುವುದು, ಅಂದ್ರೆ ನಮ್ಮ ಶ್ವಾಸವನ್ನ ನಾವು ಗಮನಿಸುವುದು. ಇದನ್ನ ನಾವು ಫಸ್ಟ್ ಧ್ಯಾನದಲ್ಲಿ ನಾವು ಧ್ಯಾನ ಸ್ಥಿತಿಯಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋದನ್ನ ಈ ಪದ್ಧತಿಯನ್ನ ನಾವು ಫಾಲೋ ಮಾಡ್ಬೇಕು. ಫಸ್ಟ್ ರೂಲ್ಸ್ ಇದೆ, ನಾವ್ ಯಾವ ರೀತಿ ಕೂತ್ಕೊಳ್ಬೇಕು. ಸುಖಾಸನದಲ್ಲಿ ಕೂತ್ಕೊಂಡು ನಮ್ಮ ಉಸಿರನ್ನ ಗಮನಿಸ್ಬೇಕಂದ್ರೆ ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನ ಗಮನಿಸ್ತಾ ಅದರೊಂದಿಗೆ ನಾವಿದ್ರೆ ನಾವು ಧ್ಯಾನ ಸ್ಥಿತಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸು ಖಾಲಿ ಆಗುತ್ತೆ, ಅಂದ್ರೆ ಯೋಚನಾ ರಹಿತವಾಗುತ್ತೆ. ಯೋಚನೆಗಳಿಂದ ಹೊರ ಬರ್ತೀವಿ ನಾವು, ಹೆಚ್ಚು ಯೋಚನೆಗಳು ಬರ್ತಾ ಇರುತ್ತೆ. ಸೊ ನಾವು ಧ್ಯಾನ ಸ್ಥಿತಿಯಲ್ಲಿ ಮುಂದುವರಿಯೋದ್ರಿಂದ ನಮ್ಮ ಯೋಚನೆಗಳು ಒಂದೊಂದಾಗೆ ಕಮ್ಮಿ ಆಗ್ತಾ ಬರುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಇರುವಂತಹ 2,72,230 ನಾಡಿಗಳು ಏನಾಗುತ್ತೆ, ಶುದ್ಧ ಆಗುತ್ತೆ. ಅಂದ್ರೆ ನಮ್ಮ ನಾಡಿ ಮಂಡಲ ಶುದ್ಧ ಆಗುತ್ತೆ, ನಮ್ಮ ಶರೀರ ಕ್ಲೆನ್ಸ್ ಆಗುತ್ತೆ, ನಮ್ಮ ಶರೀರ ಕಂಪ್ಲೀಟ್ ಆಗಿ ಶುದ್ಧ ಆಗುತ್ತೆ. ಅಂತಂದ್ರೆ ನಮ್ ಯಾವ್ದೇ ನೋವು ಬ್ಲಾಕೇಜ್ ಇದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಯಾವ್ದ್ರಿಂದ? ಧ್ಯಾನ ಮಾಡುವುದರಿಂದ ನಾವು ವಿಶ್ವ ಪ್ರಾಣ ಶಕ್ತಿಯನ್ನ ಈಸಿಯಾಗಿ ಪಡಿಬಹುದು. ನಾವು ಊಟ ಮಾಡೋದು, ನಿದ್ದೆ ಮಾಡೋದ್ರಿಂದ ತಗೊಳ್ಳುವ ಶಕ್ತಿಗಿಂತ ವಿಶ್ವ ಪ್ರಾಣ ಶಕ್ತಿ ನಮ್ಗೆ ಹೆಚ್ಚು ಶಕ್ತಿಯನ್ನ ಕೊಡುತ್ತೆ, ಮತ್ತು ಅದರಲ್ಲಿ ನಾವು ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಧ್ಯಾನವನ್ನ ಎಲ್ಲರೂ ಪ್ರತಿದಿನ ತಪ್ಪದೆ ಮಾಡಬೇಕು. ಸೊ ನಮ್ಗೆ ಅದರಲ್ಲಿ ತುಂಬಾ ಅನುಭವಗಳು ಆಗುತ್ತೆ. ನಮ್ಮ ದೇಹದಲ್ಲಿ ಕಾಸ್ಮಿಕ್ ಎನರ್ಜಿ, ಅಂದ್ರೆ ನಾವು ಆನಾಪಾನಸತಿ ಧ್ಯಾನ ಮಾಡೋದ್ರಿಂದ ನಮ್ಮ 2 ಕಾಲುಗಳನ್ನ ಕ್ರಾಸ್ ಮಾಡಿ 2 ಕೈಗಳನ್ನ ಕಟ್ಟಿ ಕಣ್ಣನ್ನ ಮುಚ್ಚಿ ನಮ್ಮ ಉಸಿರನ್ನ ಗಮನಿಸುವುದರಿಂದ ನಮ್ಗೆ ವಿಶ್ವ ಪ್ರಾಣ ಶಕ್ತಿ ನಮ್ಮೊಳಗೆ ಪ್ರವೇಶಿಸಿ ನಮ್ಮಲ್ಲಿ ಇರುವಂತ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗಿ ನಮ್ಮ ದೇಹದಲ್ಲಿ ಇರುವಂತ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ನಮ್ಗೆ ಯಾವುದೇ ಕಾಯಿಲೆಗಳಿದ್ರೆ ಏನೇ ಇದ್ರೂ ಅದು ಒಂದೊಂದಾಗಿ ನಿಧಾನಾಗಿ ಕ್ಲಿಯರ್ ಆಗ್ತಾ ಬರುತ್ತೆ. ನಾವು ಬರೇ ಧ್ಯಾನ ಮಾಡೋದ್ರಿಂದ ಸ್ವಲ್ಪ ರಿಸಲ್ಟ್ ನ ತಗೊಳ್ಳೋದು, ಇನ್ನು ಹೆಚ್ಚು ನಮ್ಗೆ ಅದರಿಂದ ಫಲಿತಾಂಶ ಬೇಕು ಅಂದ್ರೆ ನಾವು ಧ್ಯಾನವನ್ನ ಪಿರಮಿಡ್ ಗಳಲ್ಲಿ ಮಾಡ್ಬೇಕು. ಪಿರಮಿಡ್ ನಮ್ಗೆ ಅದು ಒಂದು ಅದ್ಭುತವಾದಂತಹ ಟೂಲು. ಸೊ ಪಿರಮಿಡ್ ನಲ್ಲಿ ನಾವು ಧ್ಯಾನ ಮಾಡೋದ್ರಿಂದ ನಮ್ಗೆ ನಾವು ನಾರ್ಮಲ್ ಆಗಿ ಧ್ಯಾನ ಮಾಡೋದಕ್ಕೂ ಪಿರಮಿಡ್ ಒಳಗಡೆ ಕೂತು ಧ್ಯಾನ ಮಾಡೋದಕ್ಕೂ ನಮ್ಗೆ 3 ಪಟ್ಟು ಶಕ್ತಿ ಅಧಿಕವಾಗಿ ಸಿಗುತ್ತೆ. ಅದರ ಜೊತೆಗೆ ಸಂಗೀತವನ್ನ ಆಲಿಸಿ ಧ್ಯಾನ ಮಾಡೋದ್ರಿಂದ ನಮ್ಗೆ ಹೆಚ್ಚು ಹೀಲಿಂಗ್ಸ್, ಹೆಚ್ಚು ಪ್ರಭಾವವನ್ನ ಬೀರುತ್ತೆ. ಜೊತೆಗೆ ಇದೆಲ್ಲ ನಮ್ಗೆ ಪ್ರಕೃತಿ ಕೊಟ್ಟಿರೋದು. ಕ್ರಿಸ್ಟಲ್ಗಳ ಸಹಾಯದಿಂದ ಧ್ಯಾನ ಮಾಡೋದ್ರಿಂದ ನಮ್ಗೆ ಹೆಚ್ಚು ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಮತ್ತೆ ಧ್ಯಾನವನ್ನ ಸಾಮೂಹಿಕವಾಗಿ ಮಾಡ್ತಾ ಹೋಗ್ಬೇಕು, ಅವಾಗ ನಮ್ಗೆ ಫಲಿತಾಂಶಗಳು ಅಗಾಧವಾಗಿ ಸಿಗುತ್ತೆ. ನಮ್ಗೆ ಏನು ಬೇಕು ಅವೆಲ್ಲ ನಮ್ಗೆ ಧ್ಯಾನದಲ್ಲಿ ಸಿಗುತ್ತೆ. ನಮ್ಗೆ ಏನು ಬೇಡವೋ ಅದೇ ಆಟೋಮೆಟಿಕ್ ಆಗಿ ಧ್ಯಾನದಿಂದ ಹೊರ ಹೋಗ್ತಾ ಇರುತ್ತೆ. ಜೊತೆಗೆ ಕ್ರಾಫ್ಟ್ ಸರ್ಕಲ್ಗಳು ಸಹ ಧ್ಯಾನದಲ್ಲಿ ಬಳಸಿ ನಾವು ಧ್ಯಾನ ಮಾಡೋದರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ. ಕ್ರಾಫ್ಟ್ ಸರ್ಕಲ್ಗಳು ನಮ್ಗೆ ಮೇಲಿನ ಲೋಕದಿಂದ ಕೊಟ್ಟಿರುವಂತಹ ಒಂದು ವರ. ಸೊ ಧ್ಯಾನ ಈಗ ನಮ್ಗೆ ಎಲ್ಲರಿಗೂ ಬೇಕು. ಯಾಕೆ ಅಂದ್ರೆ ನಾವು ಅವಾಗ ಆಗಿನ ಕಾಲದಲ್ಲಿ ಹೆಂಗಸರಿಗೆ ಗಂಡಸರಿಗೆ ಏನ್ ಕೆಲಸ ಅಂದ್ರೆ ಹೊರಗಡೆ ಗಂಡಸರು ಕೆಲಸ ಮಾಡ್ಬೇಕು, ಹೆಂಗಸರು ಮನೆಯಲ್ಲಿ ಮಾಡ್ಬೇಕು ಅಷ್ಟೇ. ಹೆಂಗಸರು ಕೆಲಸ ಆರಾಮಾಗಿ ಅಂದ್ರೆ ಮನೆಯಲ್ಲಿ ಹೆಂಗಸರು ಕೆಲಸ ಏನು ತಂದಾಕಿರೋದನ್ನ ಮಾಡ್ಕೊಂಡು ಮನೆಯನ್ನ ನೀಟಾಗಿ ನಿಭಾಯಿಸ್ಕೊಂಡು ಮಕ್ಕಳನ್ನ ಸಂಬಂಧಿಕರನ್ನ ನಿರ್ವಹಣೆ ಮಾಡುವಂತ ಅಷ್ಟೇ ಕೆಲಸ ಇತ್ತು. ಆದರೆ ಈಗ ಎಲ್ಲ ನಾವು ಏನ್ ಮಾಡ್ತಿದೀವಿ, ಹೆಚ್ಚು ಜ್ಞಾನವನ್ನ ಅಂದ್ರೆ ವಿದ್ಯೆ ಪಡೆದಿದೀವಿ, ವಿದ್ಯಾವಂತರಾಗಿದ್ದೀವಿ ಅಂತೇಳಿ ನಾವು ಕೆಲ್ಸಕ್ಕೆ ಹೋಗ್ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತೇಳಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರೋದ್ರಿಂದ ಈಗ ನಮ್ಮಲ್ಲಿ ಎಲ್ಲರಲ್ಲೂ ಕಾಮನ್ ಆಗಿ ನೋಡುವಂಥದ್ದು ಆರೋಗ್ಯ ಸಮಸ್ಯೆಗಳು. ಅದರಿಂದ ನಾವು ಅಂದ್ರೆ ಸ್ಟ್ರೆಸ್ ಅಂದ್ರೆ ನಮ್ಗೆ ಟೆನ್ಷನ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಟೆನ್ಷನ್ ಇಂದಾನೆ ಅರ್ಧ ಕಾಯಿಲೆಗಳು ಬರ್ತಾ ಇದೆ.
ಸೊ ಇದರಿಂದೆಲ್ಲ ನಾವು ಸ್ವಲ್ಪ ಹೊರಗೆ ಬರ್ಬೇಕು, ಮುಕ್ತಿ ಪಡಿಬೇಕು ಅಂದ್ರೆ ನಮ್ಗೆ ಧ್ಯಾನ ಒಂದೇ ಒಂದು ಸಾಧನ. ನಮ್ಗೆ ಇದು ಒಂದು ಈ ಈಗಿನ ಕಲಿಯುಗದ ಕಲ್ಪತರು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಧ್ಯಾನ ನಮ್ಗೆ ಅಷ್ಟೆಲ್ಲ ಕೊಡ್ತಾ ಹೋಗುತ್ತೆ. ನಮ್ಗೆ ಏನೆಲ್ಲ ಕೊಡುತ್ತೆ ಅಂತಂದ್ರೆ ನಮ್ಗೆ ಅನಾರೋಗ್ಯದಿಂದ ಮುಕ್ತಿ ಕೊಡುತ್ತೆ. ಏನೇ ಕಾಯಿಲೆಗಳಿದ್ರು ಒಂದೊಂದಾಗೆ ಅದರಾಗೆ ಅದು ಹೀಲ್ ಆಗ್ತಾ ಹೋಗುತ್ತೆ. ನಮ್ಮನ್ನ ನಾವು ಅರಿಯೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮನ್ನ ನಾವು ಪ್ರೀತಿಸೋದು, ಒಬ್ಬರನ್ನ ನಮ್ಮ ಎದುರುಗಡೆ ಇರೋರ್ನ ನಮ್ಮಂತೆ ನಾವು ನೋಡುವಂಥದ್ದು, ಆ ಹಿಂಸೆ ಕೊಡುವಂಥದ್ದೆಲ್ಲ ನಿಲ್ಲಿಸ್ತೀವಿ. ಅಂದ್ರೆ ನಾವು ಮಾಂಸಾಹಾರ ತಿನ್ನೋದು ಯಾಕೆ ಸರಿ, ಅದು ಯಾಕೆ ತಪ್ಪು ಅನ್ನೋದನ್ನ ನಮ್ಗೆ ಅರಿವು ಧ್ಯಾನದಿಂದ ಬರುತ್ತೆ. ನಾವು ವರ್ತಮಾನದಲ್ಲಿ ಜೀವಿಸೋದನ್ನ ಧ್ಯಾನದಿಂದ ಕಲಿತೀವಿ. ಅಂದ್ರೆ ಪ್ರೆಸೆಂಟ್ ಮೈಂಡ್ ನಾವ್ ಯಾವಾಗ್ಲೂ ಈಗ ಯಾರನ್ನಾರು ನೋಡಿ, ಚಿಕ್ಕವ್ರನ್ನಾಗ್ಲಿ ದೊಡ್ಡವ್ರಾಗ್ಲಿ ಏಜ್ ಆಗಿರೋ ಯಾರನ್ನಾರು ನೋಡಿ ಮಾತಾಡ್ತಿದ್ದಂಗೆನೆ ಹಿಂದೆದ್ ಹೋಗ್ಬಿಡ್ತೀವಿ, ಇಲ್ಲ ಆಗೋಗಿರೋದನ್ನೇ ಮಾತಾಡ್ತಿರ್ತೀವಿ, ಇಲ್ಲ ಮುಂದೆ ಹಂಗಾಗೋಗುತ್ತೆ ಹಿಂಗಾಗೋಗುತ್ತೆ ಅಂತೇಳಿ ನಾವು ಯೋಚನೆ ಮಾಡ್ತಿರ್ತೀವಿ. ಸೊ ಅದು ಯಾವ್ದು ಉಪಯೋಗಕ್ಕೆ ಬರೋದಿಲ್ಲ. ಸೊ ಹಿಂದೆ ನಡೆದೋಗಿರೋದ್ರ ನಮ್ ಕೈಲಿ ಇರೋದಿಲ್ಲ, ಅದು ಮುಗ್ದೋಗಿರುತ್ತೆ. ಮುಂದೆ ಆಗೋದು ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್, ಟೆನ್ಷನ್, ಹಂಗಾಗುತ್ತೇನೋ, ಏನ್ ಮಾಡೋದು, ಹಂಗಾಗೋದ್ರೆ ಏನ್ ಮಾಡೋದು, ಹಿಂಗಾಗೋದ್ರೆ ಏನೇನೋ ಯೋಚನೆಗಳು ಮಾಡ್ತಿರ್ತೀವಿ. ಅದೆಲ್ಲ ನಮ್ಗೆ ಬೇಕಾಗಲ್ಲ. ನಾವು ಪ್ರೆಸೆಂಟ್ ಅಲ್ಲಿ, ಇವಾಗಿನ ಮೂಮೆಂಟ್ ಅಲ್ಲಿ, ಪ್ರೆಸೆಂಟ್ ಅಲ್ಲಿ ನಾವ್ ಹೇಗಿರ್ಬೇಕು ಅನ್ನೋದನ್ನ ಧ್ಯಾನ ತಿಳಿಸ್ಕೊಡ್ತಾ ಹೋಗುತ್ತೆ. ನಮ್ಮ ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚಾಗುತ್ತೆ, ಜ್ಞಾಪಕ ಶಕ್ತಿ ನಮ್ಮಲ್ಲಿ ವೃದ್ಧಿಯಾಗುತ್ತೆ. ಜ್ಞಾನ ಸಣ್ಣ ಮಕ್ಕಳಿಂದನೇ ಮಾಡ್ಬೇಕು. ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಧ್ಯಾನ ಯಾರ್ ಬೇಕಾದ್ರೂ ಮಾಡ್ಬೋದು, ಯಾವ ವಯಸ್ಸಿನವರಾದ್ರೂ ಮಾಡ್ಬೋದು, ಎಲ್ಲಿ ಕೂತ್ಕೊಂಡಾದ್ರೂ ಮಾಡ್ಬೋದು. ಧ್ಯಾನವನ್ನ ಎಲ್ಲರೂ ಕಂಪಲ್ಸರಿಯಾಗಿ ಪ್ರತಿದಿನ ಧ್ಯಾನವನ್ನ ಮಾಡ್ಬೇಕು. ಮತ್ತೆ ಧ್ಯಾನ ಮಾಡೋದ್ರಿಂದ ನಮ್ಗೆ ಏನೆಲ್ಲಾ ಆಗುತ್ತೆ ಅಂತ ಅಂದ್ರೆ ನಮಗೆ ಮನಃಶಾಂತಿ ಸಿಗುತ್ತೆ. ಬೇಕಾಗಿರೋದೇ ನಮ್ಗದು, ಆರೋಗ್ಯ, ಮನಃಶಾಂತಿ. ಎಲ್ಲ ಇದ್ರು ಆರೋಗ್ಯ ಇಲ್ಲ ಅಂದ್ರೆ, ನಮ್ಮ ಹತ್ರ ಒಂದು ಲಾಟ್ ಸ್ಯಾರಿ ಇದೆ, ಒಂದಷ್ಟು ಕೆಜಿ ಒಡವೆ ಇದೆ ಅಂದ್ರೆ ಅದು ನೋಡ್ಕೊಂಡು ನಾವೇನ್ ಮಾಡ್ತೀವಿ, ಕೊರಗ್ತಾ ಇರ್ತೀವಿ. ಮನಃಶಾಂತಿ ಇರ್ಬೇಕು ಅಂದ್ರೆ ನಮ್ಗೆ ಧ್ಯಾನ ಬೇಕು, ಆರೋಗ್ಯ ಬೇಕು. ನಮ್ಮ ಹತ್ರ ಇರೋ ಯಾವ್ದೋ ಒಂದು ಭೌತಿಕ ವಸ್ತುವನ್ನು ನಾವು ಸುಖ ಪಡೋದಕ್ಕೆ ನಾವು ಆರೋಗ್ಯವಂತರಾಗಿರ್ಬೇಕು. ಸೊ ಇದೆಲ್ಲ ನಮ್ಗೆ ಧ್ಯಾನದಿಂದ ಸಿಗುತ್ತೆ. ನಾವು ಏನನ್ನು ಸಂಕಲ್ಪ ಮಾಡ್ಕೊಂಡ್ರು ಧ್ಯಾನದಲ್ಲಿ ಆಗುತ್ತೆ. ನಮ್ಮ ಮನಸ್ಸು ಆ ರೀತಿ ಕೆಲಸ ಮಾಡುತ್ತೆ. ನಮ್ಮ ಮನಸ್ಸೇ ನಮ್ಮ ಪ್ರತಿಯೊಂದಕ್ಕೂ ನಮ್ಮ ಮನಸ್ಸೇ ಕಾರಣ. ನಾವು ಒಂದು ಖುಷಿಯಾಗಿದ್ದೀವಿ ಅಂದ್ರೆ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದೀವಿ. ದುಃಖ ಪಡ್ತೀವಿ ಅಂದ್ರೆ ಯಾವ್ದೋ ಆಗಿರೋದಕ್ಕೆ ದುಃಖ ಪಡೋದು, ಯಾರನ್ನ ನೋಡಿ ದುಃಖ ಪಡೋದು, ಅದು ನಮಗೆ ಬೇಕಾಗಿರಲ್ಲ. ಅದರಿಂದ ಸೊ ಧ್ಯಾನ ನಮ್ಗೆ ಇದನ್ನೆಲ್ಲ ಕೊಡ್ತಾ ಹೋಗುತ್ತೆ. ನಾವು ಏನಾದ್ರೂ ಒಂದು ಸಿಚುವೇಶನ್ ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಸಹ ನಾವು ಧ್ಯಾನದಲ್ಲಿ ತಿಳ್ಕೊಂತಾ ಹೋಗ್ಬೋದು. ಸೊ ಧ್ಯಾನದ ಅನುಭವಗಳು ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಸೊ ಆನಂದವಾಗಿರ್ಬೇಕು, ಬ್ರಹ್ಮಾಂಡವನ್ನ ಅನುಭವಿಸ್ಬೇಕು ಅಂತಂದ್ರೆ ನಾವು ಧ್ಯಾನವನ್ನ ಮಾಡ್ಬೇಕು. ಧ್ಯಾನ ಇಷ್ಟೆಲ್ಲ ನೀಡ್ತಾ ಹೋಗುತ್ತೆ. ಮತ್ತೆ ಧ್ಯಾನ ಮಾಡೋದ್ರಿಂದ ಧ್ಯಾನ ಜೊತೆಗೆ ನಮ್ಗೆ ಒಳ್ಳೊಳ್ಳೆ ಮಿತ್ರರ ಸಹವಾಸ ಆಗುತ್ತೆ. ನಮ್ಗೆ ಒಳ್ಳೆಯ ಸಂಘ ಸಿಗುತ್ತೆ, ಸಜ್ಜನ ಸಾಂಗತ್ಯ ಸಿಗುತ್ತೆ, ಪುಸ್ತಕಗಳಿಂದ ನಮ್ಗೆ ಹೆಚ್ಚು ಜ್ಞಾನ ಸಿಗುತ್ತೆ, ಧ್ಯಾನದಿಂದ ನಮ್ಗೆ ಜ್ಞಾನ ಸಿಗುತ್ತೆ. ಜ್ಞಾನ ಸಿಕ್ಕಾಗ ನಾವು ಯಾವ ರೀತಿ ಮಾತಾಡ್ಬೇಕು, ಏನನ್ನ ಮಾತಾಡಬಾರ್ದು, ಯಾವ ರೀತಿ ಜೀವಿಸ್ಬೇಕು ಅನ್ನೋದು ನಮ್ಗೆ ಜ್ಞಾನದಿಂದ ಅರಿವಾಗ್ತಾ ಹೋಗುತ್ತೆ. ಮತ್ತೆ ನಮ್ಗೆ ಮುಕ್ತಿ. ಸೊ ನಾವು ಈಗ ದೇಹ ತಗೊಂಡ್ ಬಂದಿದೀವಿ ಅಂತಂದ್ರೆ ನಮ್ಮ ಆತ್ಮಕ್ಕೆ ನಾವು ಆತ್ಮ ಉದ್ಧಾರವನ್ನ ಮಾಡ್ಕೊಳ್ಳೇಬೇಕು. ಸೊ ನಮ್ಗೆ ಅದ್ರ ಅರಿವು ಯಾವಾಗ ಆಗುತ್ತೆ ಅಂದ್ರೆ ಧ್ಯಾನಕ್ಕೆ ಬಂದಾಗ ಅಂದ್ರೆ, ಸೊ ಏನ್ ಹೇಳ್ತಾರೆ, ಈಗ ಎಲ್ಲರೂ ನೀವೆಲ್ಲ ಮೆಡಿಟೇಷನ್ ಮಾಡ್ತಾರೆ ಅಂದ್ರೆ ಅದೆಲ್ಲ ವಯಸ್ಸಾಗಿರೋರು ಮಾಡೋರು ಅಂತ ಹೇಳ್ತಾರೆ. ಸೊ ವಯಸ್ಸಾಗಿರೋರು ಮಾಡುವಂತದ್ದಲ್ಲ, ಎಲ್ಲರೂ ಮಾಡುವಂತದ್ದು, ಕಂಪಲ್ಸರಿಯಾಗಿ ಎಲ್ಲರೂ ಮಾಡಲೇಬೇಕಾದಂಥದ್ದು ಧ್ಯಾನ. ಸೊ ನಾವು ದೇವ್ರು ನಮ್ಮನ್ನ ಇಲ್ಲಿ ಸುಮ್ನೆ ಕಳ್ಸಿಲ್ಲ, ಏನೋ ಒಂದು ಕಲಿಯೋದಿಕ್ಕೆ, ನಾವೇನೋ ಒಂದು ಕೆಲಸ ಮಾಡಕ್ಕೋಸ್ಕರನೇ ಸಹ ನಾವು ಇಲ್ಲಿ ಬಂದಿರ್ತೀವಿ. ಸೊ ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು ಅಂದ್ರೆ, ಒಂದು ಪರ್ಫೆಕ್ಟ್ ಆಗಿ ನಮ್ ಕೆಲಸ ನಾವು ಮಾಡ್ಬೇಕು ಅಂದ್ರೆ ನಾವು ಧ್ಯಾನಕ್ಕೆ ಬರ್ಬೇಕು. ಧ್ಯಾನದ ಮುಖಾಂತರ ನಮ್ಮ ಕೆಲಸಗಳು ಏನೇನಿದೆ ಅದೆಲ್ಲ ಒಂದು ಪರ್ಫೆಕ್ಟ್ ಆಗಿ ಆಗೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ನಾವು ಧ್ಯಾನದಲ್ಲಿದ್ದು ಧ್ಯಾನ ಸಾಧನೆ ಮಾಡ್ತಾ ಇದ್ರೆ ನಮ್ಮ ಮಾತು ಹೇಗಾಗುತ್ತೆ ಅಂದ್ರೆ ಒಂದು ಮಂತ್ರ ತರ ಆಗುತ್ತೆ. ನಾವೇನಾದ್ರೂ ಒಂದ್ ಹೇಳಿದ್ರೆ ಅದಾಗುತ್ತೆ. ಸೃಷ್ಟಿಕರ್ತರಾಗ್ಬಿಡ್ತೀವಿ ನಾವು. ಧ್ಯಾನದಿಂದ ಇದೆಲ್ಲ ನಡೆಯುತ್ತೆ. ಸೊ ನಮ್ಗೆ ಒಂದು ಸಂತೃಪ್ತಿ ಜೀವನ ಸಿಗುತ್ತೆ. ಇದೆಲ್ಲ ನಮ್ಗೆ ಧ್ಯಾನದಿಂದ ಸಿಗುತ್ತಾ ಹೋಗುತ್ತೆ.
ಮತ್ತೆ ನಮ್ಮ ಮಾತಿನ ಮೇಲೆ ನಮಗೆ ಹಿಡಿತ ಇರುತ್ತೆ, ನಮ್ಮ ಮಾಡುವ ಕೆಲಸದ ಮೇಲೆ ಹೆಚ್ಚು ಗಮನ ಇರುತ್ತೆ, ಮೈಂಡ್ಫುಲ್ನೆಸ್ ತಂಗ್ ಮಾಡ್ತೀವಿ. ಮತ್ತೆ ನಾವು ಸತ್ಯ ದಾರಿಯಲ್ಲಿ ನಡಿತೀವಿ, ಅಹಿಂಸಾ ಮಾರ್ಗದಲ್ಲೇ ಇರ್ತೀವಿ. ಮತ್ತೆ ನಾವು ಏನಾಗ್ತೀವಿ ಅಂದ್ರೆ ನಾವು ಏನು ಮಾಡಿದ್ರು ನಮ್ಮ ಅನುಭವ ಪ್ರತಿಯೊಂದು ನಾವು ಅನುಭವದಿಂದಾನೇ ಹೇಳ್ತಾ ಹೋಗ್ತೀವಿ ಧ್ಯಾನದಲ್ಲಿ. ಧ್ಯಾನದಿಂದ ನಾವು ಏನಾಗ್ತೀವಿ ಅಂದ್ರೆ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ನಾವು ಸೈಂಟಿಸ್ಟ್ ಆಗ್ತೀವಿ, ಅಂದ್ರೆ ಸ್ಪಿರಿಚುವಲ್ ಸೈಂಟಿಸ್ಟ್ ಆಗ್ತಾ ಹೋಗ್ತೀವಿ. ನಮಗೆ ನಮ್ಮ ಆತ್ಮದ ಬಗ್ಗೆ ತಿಳ್ತಾ ಹೋದಾಗ, ಸೊ ನಾವು ಈ ದೇಹ ಅಲ್ಲ ಆತ್ಮ, ಸೊ ನಾವು ಅದಕ್ಕೆ ಏನ್ ಕೊಡ್ಬೇಕು, ಆತ್ಮ ಉದ್ಧಾರವನ್ನ ಹೇಗ್ ಮಾಡ್ಬೇಕು, ಮುಕ್ತಿಯನ್ನ ಹೇಗೆ ಪಡಿಬೇಕು, ಮೋಕ್ಷವನ್ನ ಹೇಗೆ ಪಡಿಬೇಕು ಅನ್ನೋದು ನಮ್ಗೆ ಧ್ಯಾನದಿಂದ ಸಿಗ್ತಾ ಹೋಗುತ್ತೆ. ಸೊ ನಾವು ನಮ್ಮ ಆತ್ಮಾಭಿಮಾನ ಹೆಚ್ಚಾಗುತ್ತೆ. ಸೊ ಇದರಿಂದ ಆತ್ಮಾನಂದ ಮತ್ತು ಆತ್ಮಾಭಿಮಾನ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಸಕಲ ಪ್ರಾಣಿಗಳಲ್ಲೂ ನಾವು ಒಂದು ನಮ್ಮಂತೆ ನೋಡ್ತೀವಿ. ಒಂದು ಪ್ರಾಣಿನಾಗ್ಲಿ, ಒಬ್ಬ ಮನುಷ್ಯನಾಗ್ಲಿ, ಒಂದು ವಸ್ತುವಿಗೆ ನಾವು ಸಹ ಬೆಲೆ ಕೊಡ್ತಾ ಹೋಗ್ತೀವಿ. ಸಮಯ ಸಮಯ ಪ್ರಜ್ಞೆ ಅನ್ನೋದು ನಮ್ಗೆ ಧ್ಯಾನದಿಂದ ಗೊತ್ತಾಗುತ್ತೆ. ಮತ್ತೆ ಸಹನೆ ಅನ್ನೋದು ಬರುತ್ತೆ, ಮನಃಶಾಂತಿ ಸಿಗುತ್ತೆ, ಸಹಕಾರ ಮನೋಭಾವ ನಮ್ಮಲ್ಲಿ ಬರುತ್ತೆ. ಒಂದು ಎಲ್ಲರೂ ಒಂದೇ ಅನ್ನುವಂತಹ ಭಾವನೆ ನಮ್ಗೆ ಧ್ಯಾನದಿಂದ ಸಿಗುತ್ತೆ. ಹೆಚ್ಚಾಗಿ ನಾವು ಧ್ಯಾನವನ್ನ ಮಾಡೋದ್ರಿಂದ ನಮ್ಗೆ ಏನ್ ಬೇಕು ಎಲ್ಲ ಸಿಗುತ್ತೆ. ಒಂದು ಆತ್ಮ ತೃಪ್ತಿ ಅನ್ನೋದು ಸಿಗುತ್ತೆ, ಆನಂದಮಯವಾದಂತಹ ಜೀವನ ನಮ್ಮದಾಗುತ್ತೆ. ಸೊ ನಮ್ಗೆ ಮನಃಶಾಂತಿ ಮತ್ತೆ ಆರೋಗ್ಯ ಸಿಕ್ಕಿದ್ಮೇಲೆ ನಮ್ಗೆ ಅದು ಮುಂದೆ ಬೇರೆ ಏನು ಬೇಕಾಗ್ಬೇಕು ಅಂತ ಅನ್ಸೋದೇ ಇಲ್ಲ. ಸೊ ಇದರಿಂದ ನಾವು ಸಂತೃಪ್ತಿಯ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಮ್ಗೆ ಬೇಡದಿರೋದೆಲ್ಲ ಹೋಗುತ್ತೆ. ಏನೇನು ಹೋಗುತ್ತೆ, ನಮ್ಗೆ ಯಾವ್ದೋ ಒಂದು ಅರಿವಿರಲ್ಲ. ಅರಿವು ಬೇಕು ಅಂದ್ರೆ ಜ್ಞಾನಕ್ಕೆ ಬರಬೇಕು, ಅಜ್ಞಾನಗಳು ಹೋಗುತ್ತೆ, ಹೆಚ್ಚು ಜ್ಞಾನವನ್ನ ಪಡಿತಾ ಹೋಗ್ತೀವಿ. ಸೋಂಬೇರಿತನ ಅನ್ನೋದು ಹೋಗುತ್ತೆ, ಅಹಂಕಾರ ಅನ್ನೋದು ಹೋಗುತ್ತೆ. ಸೊ ಜನನ ಮರಣ ಒಂದು ಸರ್ಕಲ್ ಏನಿದೆ, ಅದರಿಂದ ನಾವು ಮುಕ್ತಿ ಹೊಂದೋದಕ್ಕೆ ಧ್ಯಾನದಿಂದ ಸಾಧ್ಯ ಆಗುತ್ತೆ. ಮತ್ತೆ ನಾವು ಏನನ್ ತಿನ್ಬೇಕು, ಏನ್ ಕುಡಿಬೇಕು, ಅದಕ್ಕೆ ಯಾವ ರೀತಿ ನಾವು ಕೃತಜ್ಞತರಾಗಿರ್ಬೇಕು ಅನ್ನೋದು ನಮ್ಗೆ ಧ್ಯಾನದಿಂದ ಸಿಗುತ್ತೆ. ಆಹಾರ ಪದ್ಧತಿ ನಮ್ಗೆ ತಿಳಿತಾ ಬರುತ್ತೆ, ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಬರುತ್ತೆ. ನಮ್ಮನ್ನ ನಾವು ಹೇಗೆ ಗೌರವಿಸ್ಬೇಕು, ಬೇರೆ ಎದುರುಗಡೆ ಹೆಂಗ್ ಗೌರವಿಸ್ಬೇಕು, ಒಂದು ವಸ್ತುವಿಗೆ, ವ್ಯಕ್ತಿಗೆ, ಎಲ್ಲದಕ್ಕೂ ನಾವು ಗೌರವವನ್ನ ಕೊಡ್ತಾ ಹೋಗ್ತೀವಿ, ಕೃತಜ್ಞರಾಗಿರ್ತೀವಿ. ಮತ್ತೆ ಲವ್ ಎನರ್ಜಿ ಅನ್ನೋದು ನಮ್ಮಲ್ಲಿ ಬರುತ್ತೆ. ನಾವು ಹೆಚ್ಚು ಎಲ್ಲವನ್ನು ಪ್ರೀತಿಸ್ಬೇಕು. ನಾವು ನಮ್ಮ ಇಡೀ ಶರೀರ ಯಾವ್ದ್ರಿಂದ ಆಗಿದೆ, ಪಂಚಭೂತಗಳಿಂದ ಆಗಿದೆ. ಸೊ ನಾವು ಪಂಚಭೂತಗಳಿಗೆ ನಾವೇನ್ ಮಾಡ್ತೇವೆ, ಗ್ರಾಟಿಟ್ಯೂಡ್ ಹೇಳ್ತಾ ಹೋಗ್ತೀವಿ. ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರಿಗೂ ನಾವು ಕೃತಜ್ಞರಾಗಿ ಇರೋದಕ್ಕೆ ಹೆಚ್ಚು ಸಹಾಯ ಆಗೋದು ಧ್ಯಾನದಿಂದ. ಮತ್ತೆ ನಮ್ದು ಜೀವನ ಒಂದು ಸಂತೃಪ್ತಿ ಜೀವನ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ನಿರೀಕ್ಷೆಗಳಿರೋದಿಲ್ಲ, ಹೆಚ್ಚು ನಿರೀಕ್ಷೆಗಳಿಲ್ಲ. ಏನಿರುತ್ತೆ ಅದ್ರಲ್ಲಿ ಖುಷಿ ಪಡ್ತೀವಿ, ಸಂತೃಪ್ತಿ ಪಡ್ತೀವಿ. ಆಮೇಲೆ ನಮ್ಗೆ ನಾವ್ ಧ್ಯಾನ ಮಾಡೋದ್ರಿಂದ ಏನೆಲ್ಲ ಸಿಗುತ್ತೆ ಅಂತಂದ್ರೆ, ನಮ್ಮಲ್ಲಿರೋ ಕಲೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಮ್ ನಮ್ ದೇವ್ರು ಯಾರನ್ನು ಸುಮ್ನೆ ಹಂಗೆ ಬಿಸಾಕಿರಲ್ಲ, ಅಂದ್ರೆ ಸುಮ್ನೆ ಕಳ್ಸಿರಲ್ಲ. ಸೊ ಏನಾದ್ರೂ ಒಂದ್ ಇಟ್ಟು ಕಳ್ಸಿರ್ತಾನೆ. ನಾವ್ ಅದನ್ನ ಧ್ಯಾನದಿಂದ ತಿಳ್ಕೊಂಡು ಅದು ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಧ್ಯಾನ ನಮ್ಗೆ ಒಂದು ಸುಲಭವಾದಂತಹ ಮಾರ್ಗ ಆಗಿದೆ. ಸೊ ನಾವು ಧ್ಯಾನ ಮಾಡ್ತಾ ಇರೋದ್ರಿಂದ ನಮ್ಗೆ ಯಾರ ಬಗ್ಗೆನೂ ನಾವು ಕಂಪ್ಲೇಂಟ್ ಮಾಡೋದಕ್ಕೆ ಹೋಗಲ್ಲ, ಕಂಪ್ಲೇಂಟ್ ಮಾಡೋ ಅವಶ್ಯಕತೆನೂ ಇರಲ್ಲ. ನಮ್ಮನ್ನ ನಾವು ಅರಿತಾ ಹೋಗ್ತೀವಿ, ಪ್ರತಿಯೊಂದನ್ನ ಅರಿತಾ ಹೋಗ್ತೀವಿ. ಸೊ ಇಲ್ಲಿ ಕಮೆಂಟ್ಗಳು ಬರೋದಿಲ್ಲ, ಗಾಸಿಪ್ ಅನ್ನೋದು ಬರೋದಿಲ್ಲ. ಇದೆಲ್ಲ ನಮ್ಗೆ ಧ್ಯಾನದಲ್ಲಿ ಸಿಗ್ತಾ ಹೋಗುತ್ತೆ. ಧ್ಯಾನ ಸಾಧನೆ ಮಾಡ್ತಾ ಇದ್ರೆ ನಮ್ಗೆ ಇದೆಲ್ಲವೂ ತುಂಬಾ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಮತ್ತೆ ಸಹಕಾರ ಮನೋಭಾವನೆ ಬರುತ್ತೆ. ಪ್ರತಿಯೊಬ್ಬರನ್ನು ಒಂದು ಸಹಾಯ ಕೇಳ್ದಿದ್ರೆ ನಾವು ಸಹಾಯ ಮಾಡ್ತಾ ಹೋಗ್ತೀವಿ. ನಮ್ಮನ್ನು ಅಷ್ಟೇ, ಯಾರು ನಮ್ಮನ್ನ ನೋಡಿದ್ರೆ ಸಹಾಯ ಮಾಡೋ ರೀತಿ ಈ ಫೀಲ್ ಆಗುತ್ತೆ ಅವರಿಗೆ. ನಮ್ಗೆ ಸಹನೆ ಅನ್ನೋದು ಬರುತ್ತೆ, ಮನಃಶಾಂತಿ ಸಿಗುತ್ತೆ, ಆರೋಗ್ಯ ಸಿಗುತ್ತೆ. ಇದೆಲ್ಲ ನಮ್ಗೆ ಧ್ಯಾನದಿಂದ ಸಿಗ್ತಾ ಹೋಗುತ್ತೆ. ಸೊ ನಮ್ಗೆ ಇದಕ್ಕೆಲ್ಲ ನಾವು ಗ್ರಾಟಿಟ್ಯೂಡ್ ನ ಹೇಳ್ತಾ ಹೋಗ್ಬೇಕು. ಮತ್ತೆ ಧ್ಯಾನ ಸಾಧನೆಯಿಂದ ನಾವು ಜ್ಞಾನವನ್ನ ಪಡಿತಾ ಹೋಗ್ತೀವಿ. ಹೆಚ್ಚೆಚ್ಚು ಜ್ಞಾನವನ್ನ ಪಡಿತಾ ನಾವು ಧ್ಯಾನ ಸಾಧನೆ ಮಾಡ್ತಾ ಇದ್ರೆ ನಮ್ಮನ್ನ ನಾವು ಹಾರಿತಾ ಹೋಗ್ತೀವಿ. ಮತ್ತೆ ನಾವು ಬೇರೆಯವರಿಗೂ ಧ್ಯಾನವನ್ನ ಹೇಳ್ಕೊಡೋದ್ರಿಂದ
ನಮ್ಮ ಕರ್ಮಗಳು ದಗ್ನ ಆಗ್ತಾ ಹೋಗುತ್ತೆ. ಕರ್ಮ ಅಂದ್ರೆ ನಮ್ಗೆ ಮೋಕ್ಷದ ದಾರಿ ತುಂಬಾ ಸುಲಭವಾಗಿ ಸಿಗುತ್ತೆ. ಧ್ಯಾನ ಸಾಧನೆಯನ್ನ ಪ್ರತಿಯೊಬ್ಬರು ಪ್ರತಿದಿನವೂ ತಪ್ಪದೆ ಮಾಡಬೇಕು. ಮತ್ತೆ ಸಾಮೂಹಿಕ ಧ್ಯಾನ ಅಂದ್ರೆ ಎಲ್ಲರೂ ಒಟ್ಟುಗೂಡಿ ಧ್ಯಾನವನ್ನ ಮಾಡಬೇಕು. ನಾವು ಪ್ರತಿಯೊಬ್ಬರಿಗೂ ಪ್ರತಿಯೊಂದಕ್ಕೂ ನಾವ್ ಎಲ್ಲಿ ಹೇಗಿದೀವೋ ಅದಕ್ಕೆ ನಾವು ಕೃತಜ್ಞರಾಗಿರ್ಬೇಕು. ಮತ್ತೆ ನಮ್ಮನ್ನ ನಾವು ಹೆಚ್ಚು ಅರಿತುಕೊಳ್ಬೇಕು. ನಮ್ಮನ್ನ ನಾವು ಯಾರು ನಮ್ಮನ್ನ ಪ್ರೀತಿಸಲ್ಲ, ನಮ್ಮನ್ನ ಯಾರು ಗೌರವಿಸಲ್ಲ ಅಂತ ಹೇಳಿ ನಾವು ತಲೆ ಕೆಡ್ಸ್ಕೊಳ್ಬಾರ್ದು. ಅದರ ಅವಶ್ಯಕತೆನೂ ಇರಲ್ಲ. ನಮ್ಮನ್ನ ನಾವು ಫಸ್ಟ್ ಅರಿಬೇಕು. ಅರಿಯೋದು ಧ್ಯಾನದಿಂದ ಸಾಧ್ಯ ಆಗುತ್ತೆ. ನಮ್ಮನ್ನ ನಾವು ಗೌರವಿಸ್ಬೇಕು, ನಮ್ಮನ್ನ ನಾವು ಪ್ರೀತಿಸ್ಬೇಕು. ಸೊ ಆಗ ನಮ್ಮನ್ನು ನಾವು ಎಲ್ಲರನ್ನು ಪ್ರೀತಿಸೋದಕ್ಕೆ ಅವಕಾಶ ಆಗುತ್ತೆ ಧ್ಯಾನದಿಂದ. ಸೊ ಧ್ಯಾನ ಸಾಧನೆಯಿಂದ ಇಷ್ಟೆಲ್ಲ ಸಾಧ್ಯ ಆಗ್ತಾ ಹೋಗುತ್ತೆ. ಧ್ಯಾನ ಒಂದು ಸರ್ವ ರೋಗ ನಿವಾರಣೆ. ಅಂದ್ರೆ ಯಾವುದೇ ರೀತಿ ಕಾಯಿಲೆಗಳಿದ್ರು ಧ್ಯಾನದಿಂದ ಅದು ಸಂಪೂರ್ಣವಾಗಿ ಹೋಗುತ್ತೆ. ಯಾವುದೇ ಕಾಯಿಲೆಗಳೇ ಇದ್ರೂನು ಅದಾಗೆ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ನಮ್ಗೆ ಗೊತ್ತಾಗ್ದಿರೆ ನಮ್ಗೆ ಅರಿವಿಲ್ದಿರಂಗೆ ಅದು ನಮ್ಮನ್ನ ಬಿಟ್ಟು ಹೋಗಿರುತ್ತೆ. ನಮ್ಮಲ್ಲಿ ಬೇಡದಿರೋ ಆಲೋಚನೆಗಳು ನಮ್ಗೆ ಬರೋದಿಲ್ಲ, ಬೇಡದಿರೋ ಮಾತು ಬರೋದಿಲ್ಲ, ಬೇಡದಿರೋ ಕೆಲ್ಸಗಳು, ಬೇಡದಿರೋರ್ ವಿಷಯ, ಬೇಡದ ವಿಷಯಗಳು ನಮ್ಗೆ ಬರೋದಿಲ್ಲ. ಯಾಕೆ ಅಂದ್ರೆ ನಮ್ಗೆ ಅರಿವಿರುತ್ತೆ. ನಾವೇನ್ ಮಾತಾಡ್ಬೇಕು, ಏನ್ ಮಾತಾಡ್ತಿದೀನಿ, ಏನ್ ಕೆಲ್ಸ ಮಾಡ್ಬೇಕು, ಸಮಯ ಪ್ರಜ್ಞೆ ಬರುತ್ತೆ ನಮಗೆ. ಇದೆಲ್ಲ ನಮ್ಗೆ ಧ್ಯಾನದಿಂದ ಸಿಗುತ್ತೆ. ಸೊ ಧ್ಯಾನವನ್ನ ತಪ್ಪದೆ ಪ್ರತಿದಿನ ಎಲ್ಲರೂ ಮಾಡ್ಬೇಕು. ನಮಗೆ ಮತ್ತೆ ಧ್ಯಾನ ಮಾಡೋದ್ರಿಂದ ಇನ್ನೇನೆಲ್ಲ ಸಿಗುತ್ತೆ ಅಂತ ಮೇಡಮ್ ಆಗಿದೆ ಟೈಮ್? ಹೇಳಿ ಮೇಡಮ್, ಇನ್ 5 minutes. ಓಕೆ. ನಾವ್ ಧ್ಯಾನ ಮಾಡೋದ್ರಿಂದ ನಾವೇ ಸೃಷ್ಟಿಕರ್ತರಾಗ್ಬಿಡ್ತೀವಿ. ನಮ್ಗೆ ಒಂಥರ ಸರ್ಪ್ರೈಸ್ ಆಗ್ಬಿಡುತ್ತೆ. ಏನು ನಾವ್ ಧ್ಯಾನ ಮಾಡ್ತೀನಿ, ನಮ್ಗೆ ಏನೆಲ್ಲ ಅರಿವಾಗ್ತಾ ಇದೆ, ಏನು ಮ್ಯಾಜಿಕ್ ಮಾಡ್ತಾ ಇದ್ದೇನೆ. ಖಂಡಿತ ನಮ್ಗೆ ಅದ್ರ ಅರಿವು ಬರುತ್ತೆ. ನಮ್ಗೆ ಏನ್ ಆಗ್ತಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಏನ್ ಆಗಿದೆ ಅನ್ನೋದು ಸಹ ನಾವು ಧ್ಯಾನದಲ್ಲಿ ತಿಳ್ಕೊಬಹುದು. ಏನ್ ಆಗುತ್ತೆ ಅನ್ನೋದು ತಿಳ್ಕೊಬಹುದು. ಏನ್ ಆಗೋದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆಗೋದು ಮತ್ತೆ ಆಗಿದ್ದು ಸಹ ನಾವು ಧ್ಯಾನದಲ್ಲಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಂದ್ರೆ ನಾವು ನಮ್ ಭವಿಷ್ಯ ಹೇಗಿದೆ, ನಮ್ ಭವಿಷ್ಯ ಹೇಗಿತ್ತು ಅಂತ ನಾವ್ ಎಲ್ಲೋ ಹೋಗಿ ಕೇಳೋವಂತ ಅವಶ್ಯಕತೆನೇ ಇರಲ್ಲ. ಧ್ಯಾನ ಮಾಡೋದ್ರಿಂದ ನಮ್ಗೆ ಅದರ ಅರಿವು ಖಂಡಿತ ಗೊತ್ತಾಗುತ್ತೆ. ಸೊ ಧ್ಯಾನನ ನಾವು ಹೆಚ್ಚು ಮಾಡಿ ಸಾಧನೆ ಮಾಡ್ತಾ ಎಲ್ಲರಿಗೂ ಧ್ಯಾನವನ್ನ ಹೇಳ್ಕೊಡ್ಬೇಕು. ಮತ್ತೆ ಧ್ಯಾನ ಪ್ರಚಾರವನ್ನ ಮಾಡ್ಬೇಕು. ಪತ್ರಿಜಿಯವರು ಹೇಳಿದಿರೋ ಹಂಗೆ ನಾವು ಎಷ್ಟು ಖುಷಿಯಾಗಿದ್ದೀವಿ, ಎಷ್ಟು ಆನಂದವಾಗಿದ್ದೀವಿ ಅಂತ ಅಂದಾಗ ಸೊ ಈ ಆನಂದವನ್ನ, ಖುಷಿಯನ್ನ ಎಲ್ಲರಿಗೂ ಹಂಚ್ಬೇಕು. ಎಲ್ಲರೂ ನಮ್ಮಂಗೆ ಈಗ ನಾವು ಯಾರಾದ್ರೂ ಏನಾದ್ರು ಬೇಡದಿರೋ ಮಾತಾಡ್ತಿದ್ರೆ ಏನಂತೀವಿ, ಇವ್ರು ಯಾರೋ ಏನೋ ಮಾತಾಡ್ತಾರಪ್ಪ, ನಮ್ಗೆ ಅದ್ ಬೇಕಾಗಿಲ್ಲ ಅಂತಂದ್ರೆ ಈಗ ನಮ್ದೇ ಒಂದ್ ಗ್ರೂಪ್ ಆಗೋಗಿರುತ್ತೆ. ಯಾಕೆ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಅರಿವಿರುತ್ತೆ. ನಮ್ಗೆ ಬೇರೆಯವ್ರ ವಿಷಯ ಬೇಡ, ಗಾಸಿಪ್ ಬೇಡ, ಬೇರೆಯವ್ರ ಬಗ್ಗೆ ಕಮೆಂಟ್ ಬೇಡ, ಜಡ್ಜ್ಮೆಂಟ್ ಬೇಡ, ಅದರ ಅವಶ್ಯಕತೆ ನಮ್ಗಿಲ್ಲ ಅನ್ನೋದು ನಮ್ಗೆ ಅರಿವಿರುತ್ತೆ. ಸೊ ಅದೇ ರೀತಿ ಅವರಿಗೂ ಅರಿವು ಬರ್ಬೇಕಂದಾಗ ನಾವು ಧ್ಯಾನವನ್ನ ಎಲ್ಲರಿಗೂ ಹೇಳ್ಕೊಡ್ಬೇಕು. ನಾವು ಧ್ಯಾನ ಜಗತ್ ಮಾಡುವ ಕಡೆ ನಮ್ಮ ಗಮನವನ್ನ ಹರಿಸ್ತಾ ನಾವು ಎಲ್ಲರೂ ಧ್ಯಾನ ಪ್ರಚಾರ ಮಾಡೋಣ ಅಂತ ಹೇಳ್ತಾ, ಇಡೀ ಜಗತ್ತನ್ನ ಧ್ಯಾನ ಪ್ರಪಂಚ, ಸಸ್ಯಾಹಾರಿ ಜಗತ್ ಮತ್ತೆ ಪಿರಮಿಡ್ ಅದ್ಭುತವಾದಂತಹ ಶಕ್ತಿಯನ್ನ ಹೊಂದಿದ್ದು ಅದು ಎಲ್ಲ ಕಡೆ ಆಗ್ಬೇಕು ಅನ್ನೋದು ಪತ್ರಿಜಿಯವರ ಸಂಕಲ್ಪ ಆಗಿರೋದ್ರಿಂದ ಸಂಕಲ್ಪದ ಕಡೆಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್, ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಧ್ಯಾನದ ಬಗ್ಗೆ. ಯಾಕೆ ಈ ಆನಾಪಾನಸತಿ ಧ್ಯಾನ, ಯಾಕೆ ಅದರಿಂದ ಆಗೋ ಲಾಭಗಳು, ಅದರಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ, ಚಿಕ್ಕ ಮಕ್ಳಿಗೆ ಯಾಕೆ ಬೇಕು, ಯಂಗ್ಸ್ಟರ್ಸ್ಗೆ ಯಾಕೆ ಬೇಕು, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಸೊ ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಮಾಸ್ಟರ್ಸ್, ಯಾರಿಗಾರು ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು, ಅಥವಾ ಏನಾರು ನಿಮ್ಮ ಎಕ್ಸ್ಪೀರಿಯನ್ಸ್, ಒಪಿನಿಯನ್ ಅನಿಸಿಕೆ ಹೇಳ್ಬೋದು. ಪದ್ಮಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಾನು ಇವತ್ತು ಮೈಸೂರಿಗೆ ಬಂದಿದೀವಿ. ಸರೋಜಮ್ಮ ಮೊಮ್ಮಗಳು ನಾವು 3 ಜನನು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ನಮ್ಮ ಮೊಮ್ಮಗಳು ಹೊಟ್ಟೋಗ್ತಾಳೆ ಬೆಂಗ್ಳೂರ್ಗೆ ಅಂತ ಹೇಳ್ಬಿಟ್ಟು ಕರ್ಕ ಬಂದ್ರು ಅವ್ರು. ಹಾಗೆ ಬಂದು ಅರಮನೆ ಬಂದ್ವಿ. ಅರಮನೆ ಪ್ಯಾಲೇಸ್ ಎಲ್ಲ ನೋಡ್ಕೊಂಡ್ ನಿಮ್ಮ ಜೈವ ಮೆಡಿಟೇಷನ್ ಅಟೆಂಡ್ ಮಾಡಿದ್ವಿ. ಒಂದ್ ಸ್ವಲ್ಪ ಧ್ಯಾನ ಮಾಡಿದ್ವಿ, ಚೆನ್ನಾಗಿತ್ತು ಕುಂತ್ಕೊಂಡು. ನಿಮ್ಮ ಅನುಭವನ ತುಂಬಾ ಕೇಳಿದ್ವಿ ನಾವು. ಹಾಗೇನೆ ನೀವು ಧ್ಯಾನದ ಬಗ್ಗೆ ತುಂಬಾನೇ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್.
ತುಂಬಾನೇ ಥ್ಯಾಂಕ್ ಯು ತಿಳಿಸ್ಕೊಟ್ರಿ. ತುಂಬಾ ಜ್ಞಾನದಿಂದ ಏನೆಲ್ಲ ಅರಿವು, ಏನೆಲ್ಲ ಲಾಭ ಉಂಟು, ಲಾಭಗಳಾಗ್ತವೆ, ಎಲ್ಲ ಆರೋಗ್ಯ ಸಮಸ್ಯೆ ಇರ್ಬೋದು, ಮನ ಸಮಸ್ಯೆ ಇರ್ಬೋದು, ಪ್ರತಿಯೊಂದು ನೀವು ನಿಭಾಯಿಸ್ಕೊಂಡು ನೀವು ಈ ಧ್ಯಾನದಲ್ಲಿ ನೀವು ಇಷ್ಟೆಲ್ಲ ತಿಳುವಳಿಕೆ ತಿಳ್ಕೊಂಡು ನೀವು ನಮ್ಮಂತವ್ರಗ ಮತ್ತೆ ಕೇಳದಂತ ಗೊತ್ತಿಲ್ಲದಂತವ್ರಗ ಆನಪಾನಸತಿ ಧ್ಯಾನ ಹೇಗ್ ಮಾಡ್ಬೇಕು, ಹೇಗೆಲ್ಲ ಲಾಭ ಅಂತ ಹೇಳ್ಬಿಟ್ಟು ನೀವು ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ತುಂಬಾ ಚೆನ್ನಾಗಿತ್ತು. ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ಇನ್ನು ಥ್ಯಾಂಕ್ ಯು. ಹೆಚ್ಚು ಗರ್ವ ಕೊಟ್ಟು ನಮ್ಮಂತವ್ರಿಗೂ 4 ಜನಕ್ಕೂ ನೀವು ತಿಳಿಸ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಮೇಡಮ್. ಓಕೆ, ತುಂಬಾ ಚೆನ್ನಾಗಿತ್ತು ಮೇಡಮ್ ತಿಳಿಸ್ಕೊಟ್ರಿ. ಈಗ ಅವರು ನೋಡ್ತಾ ಇದ್ದಾರೆ, ಸರೋಜಮ್ಮ ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡ್ತೀರಕ್ಕ? ನೋಡ್ತಾ ಇದ್ದಾರೆ ಅವರುನು. ಮಾತಾಡಿ, ಆಂಡ್ರೈಸ್ ಮಾಡ್ಕೊಳ್ಳಿ. ಆಂಡ್ರೈಸ್ ಮಾಡ್ಕೊಳ್ತಾರೆ ಸರೋಜಮ್ಮ. Yes, thank you, madam. ಚೆನ್ನಾಗಿತ್ತು ಮೇಡಮ್. Yes, ಮೇಡಮ್ ಚೆನ್ನಾಗಿತ್ತು. ಹಂಗೂ ಕ್ಲಾಸ್ ಅಟೆಂಡ್ ಮಾಡ್ದೆ ಅಂತೂ ಇಂತು. ನಾವ್ ನಿನ್ನೆ ಬರ್ತೀರಾ ಅನ್ಕೊಂಡ್ವಿ, ಮಂಗಳವಾರ ಇತ್ತಲ್ಲ ನಿನ್ನೆ ಕ್ಲಾಸು, ಅಲ್ಲಿ ಬರ್ತೀರಾ ಅಂತ. ಅಲ್ಲಿ ಮೊಮ್ಮಗಳು ಬಂದ್ಬಿಟ್ಟಿದ್ದಾಳೆ, ಮಗಳು ಬಂದಿದ್ದಾಳೆ, ಹಾಗಾಗಿ ಬರಕ್ಕಾಗ್ಲಿಲ್ಲ. ಇವತ್ತು ಇವ್ರ ಮೊಮ್ಮಗಳು ಒಟ್ಟಾಗ್ಬಿಡ್ತಾರಂತೆ ಬೆಂಗ್ಳೂರ್ಗೆ. ಹಾಗೆ ಒಂದ್ ಸ್ವಲ್ಪ ಇದು ಚಾಮುಂಡಿ ಬೆಟ್ಟ, ಅರಮನೆ ಪ್ಯಾಲೇಸ್ ಎಲ್ಲ ತೋರ್ಸ್ಕೊಡಿ ಅಂತ ಕರೆದು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಅಲ್ಲಿ ಬಂದ್ರು ನೀವು ಅಲ್ಲಿಂದಾನು ನೋಡಿ ಧ್ಯಾನ ಮಾಡಿ, ಹೌದು, ಧ್ಯಾನ ಎನ್ಕರೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಎನ್ಕರೇಜ್ ಮಾಡಿ, ಧ್ಯಾನನು ಮಾಡಿ, ಎಲ್ಲಾ ಮಾಡಿದ್ರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಮಂಜುಳಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್, ಮಾತಾಡಿ. ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ ಸರಸ್ವತಿ ಮೇಡಮ್. ತುಂಬಾ ನಮಸ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ಇದು ನಮ್ಗೆ ಧ್ಯಾನದಿಂದ ತುಂಬಾ ಜನ ಫ್ರೆಂಡ್ಸ್ ಆಗ್ತಾರೆ ಅನ್ನೋದು, ಮಿತ್ರರಾಗ್ತಾರೆ ಅನ್ನೋದು 100%. ನನ್ಗೆ ಧ್ಯಾನಕ್ ಬಂದ್ಮೇಲೆ ತುಂಬಾ ಜನ ಗ್ರೂಪ್ ಅಲ್ಲಿ ಇರೋರೆ ಎಲ್ಲ ಸ್ನೇಹಿತರಾಗಿದ್ದಾರೆ. ನೋಡಿದ್ರೆ ಮೈಂಡ್ ಸೆಟ್ ನಮ್ಮಂಗೆ ಇರ್ತಾರಲ್ಲ ಮೇಡಮ್, ನಮ್ಗೆ ಖುಷಿ ಆಗುತ್ತೆ. ಅದನ್ನೇ ಹೇಳಕ್ ಬಂದೆ ನಾನು. ನಮ್ಗೆ ಬೇಕಾಗಿರೋದು ನಮ್ಗೆ ಏನ್ ಅವಶ್ಯಕತೆ ಇದೆಯೋ ಅಷ್ಟರಲ್ಲೇ ನಾವು ಖುಷಿ ಇರ್ಬೇಕು. ನಮ್ಗೆ ಆತರ ಮೈಂಡ್ ಸೆಟ್ ಅವ್ರು ನಮ್ಗೆ ಎಲ್ಲಿ ಸಿಗ್ತಾರೆ ಅಂದ್ರೆ ಧ್ಯಾನದಲ್ಲಿ ಸಿಗ್ತಾರೆ. ನಮ್ಮ ಮೈಂಡ್ ಸೆಟ್ ಅವ್ರ ಮೈಂಡ್ ಸೆಟ್ ಸೇಮ್. ಬೇರೆ ಸಾಮಾನ್ಯ ಜನರ ಜೊತೆ ಮಾತಾಡಿದ್ರೆ ಸುಮ್ನೆ ಊಟ ಆಯ್ತಾ, ಅದಾಯ್ತಾ, ಅವ್ರು ಏನ್ ತಗೊಂಡ್ರು, ಇವ್ರೇನ್ ತಗೊಂಡ್ರು, ಅದೇ ಬರೀ ಆಮೇಲೆ ಅವ್ರದನ್ನ ಮಾತಾಡೋದಕ್ಕಿಂತ ಬೇರೆ ನೆಕ್ಸ್ಟ್ ಇನ್ಯಾರೋ ಅವ್ರ ಫ್ಯಾಮಿಲಿ ಅವ್ರದೆಲ್ಲ ಬಂದ್ಬಿಡುತ್ತೆ. ಅದೇ ಗಾಸಿಪ್ ಬೇರೆ ಆಗುತ್ತೆ. ಹೌದು ಹೌದು. ನಾವು ಮೆಡಿಟೇಟರ್ಸೇ ಇದು ಮಾತಾಡೋದ್ರಿಂದ ಬರೀ ನಮ್ದು ಬುಕ್ಸ್ ಬಗ್ಗೆ ಆಯ್ತು, ಧ್ಯಾನ ಅನುಭವ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀವಿ ಮೇಡಮ್. ನಾವು ಪ್ರಾಕ್ಟಿಕಲ್ ಆಗಿರ್ತೀವಿ, ಅದೇ ಬೇಕಾಗಿರೋದು ನಮ್ಗೆ. ಇದು ಈ ಟ್ರ್ಯಾಕ್ ಬಿಟ್ಟು ಆ ಕಡೆ ಹೋಗಲ್ಲ ನಾವು. ಬೇಕಾಗಿಲ್ಲ ನಮ್ಗೆ, ಅದ್ರ ಅವಶ್ಯಕತೆನೇ ಇಲ್ಲ. ಚೆನ್ನಾಗಿ ಹೇಳಿದೆ. ಇದು ಪಂಚಭೂತಗಳು ಎಲ್ಲ ಚೆನ್ನಾಗಿ ಹೇಳಿದ್ರಪ್ಪ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಶಾಂತಲಾ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಂಬಾಚ್ ಅವರೆಲ್ಲ ಮಂಜುಳಾ ಮೇಡಮ್, ಯಾ ಮೇಡಮ್, ಕಲಾವತಿ, ಮಂಜುಳಾ ಮ್ಯಾಮ್ ಎಲ್ಲ ಬಂದಿದ್ದೀರಾ. ಥ್ಯಾಂಕ್ ಯು. ನಾನು ಅದೇ ಲಾಸ್ಟ್ ಥ್ಯಾಂಕ್ ಯು ಎಲ್ಲರೂ ಬಂದಿರೋ. ಇಲ್ಲ, ನಾನು ಲಾಸ್ಟ್ ಅಲ್ಲಿ ಎಲ್ಲರಿಗೂ ಗ್ರಾಟಿಟ್ಯೂಡ್ ಹೇಳ್ತಾ ಇರ್ಬೇಕಾಗಿತ್ತು. ಸೊ ಯೂನಿವರ್ಸಿಟಿಗೆ ನನ್ಗೆ ಅವಕಾಶ ಮಾಡ್ಕೊಡಿ, ಶಾಂತಲಾ ಮೇಡಮ್ಗೆ, ಜಾಯ್ನ್ ಆಗಿರುವಂತ ಎಲ್ಲ ಧ್ಯಾನ ಮಿತ್ರರಿಗೆ ನನ್ನ ಆತ್ಮಪೂರ್ಣ ಪ್ರಣಾಮಗಳು. ಥ್ಯಾಂಕ್ ಯು. ಕಲಾವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್, ಹೇಳಿ ಮೇಡಮ್. ತುಂಬಾ ಕ್ಲಾಸ್ ಚೆನ್ನಾಗಿತ್ತು ಮೇಡಮ್. ನನಗೆ ಕ್ಲಾಸ್ ಮಾಡಿದ್ರೆ ನಂಗೆ ಯಾವ ಕ್ಲಾಸ್ ಕೊಡ್ತೀರಾ ಅಂತ ಕೇಳಿ ಮಾಡಿದ್ದೀನಿ. ಮೆಸೇಜ್ ಮಾಡಿ ಮೇಡಮ್, ಮೆಸೇಜ್ ಮಾಡಿ. ತುಂಬಾ ಚೆನ್ನಾಗಿ ಧ್ಯಾನದ ಬಗ್ಗೆ ಹೇಳಿದ್ರು ಮೇಡಮ್. ಹೇಳಿ 100% ಸತ್ಯ ಇತ್ತು, ಪ್ರತಿಯೊಂದೂ ಸತ್ಯವಾಗಿತ್ತು, ತುಂಬಾ ಅರ್ಥಪೂರ್ಣವಾಗಿತ್ತು. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಆಗ್ತೀವಿ ಮೇಡಮ್ ಮಾಡಲಿಕ್ಕೆ. ನೀವು ನೋಡಿ ನಂಗೆ ಧೈರ್ಯ ಬಂತು. ಇಲ್ಲ, ಮಾಡಿ ಮೇಡಮ್, ಮಾಡ್ತಾ ಇದ್ರೆ ಖಂಡಿತ ಬರುತ್ತೆ. ಶಕುಂತಲಾ ಮೇಡಮ್ ಹೇಳ್ತಿರ್ತಾರೆ, ಅಯ್ಯಪ್ಪ ಪಿಂಡಿ ಸರ್ ಹೇಳ್ತಿರ್ತಾರೆ, ನಾವು ಕಲ್ತಿ ಮಾಡೋದಕ್ಕಾಗಲ್ಲ, ನಮ್ಗೆ ಏನ್ ಗೊತ್ತಿರುತ್ತೋ ಅದನ್ನ ಮಾಡ್ತಾ ಹೋದ್ರೆ ಖಂಡಿತ ನಮ್ಗೆ ಇನ್ನೂ ಹೆಚ್ಚು ನಾಲೆಡ್ಜ್ ಬರುತ್ತೆ. ಈಗ ನಾವ್ ಪಾಠ ನಾವ್ ಕಲ್ತಿರೋದಕ್ಕಿಂತ ಹೇಳ್ಕೊಡ್ತಾ ಇದ್ರೆ ನಾವೇ ಇನ್ನೂ ಹೆಚ್ಚು ಕಲಿತೀವಿ. ಎಕ್ಸಾಂಪಲ್ ಮ್ಯೂಟ್ ಆಗಿದೆ ಮೇಡಮ್. ಕಲಾವತಿ ಮೇಡಮ್ ಕೇಳಿಸ್ತಾ ಇದೆ. ಹೇಳಿ ಮೇಡಮ್. 3 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀವಿ, ಒಂದು ಕ್ಲಾಸ್ ಕೂಡ ತಗೊಂಡಿಲ್ಲ. ಆದ್ರೆ ಇವಾಗ ಮಾಡ್ಬೇಕು, ಧ್ಯಾನ ಚಾಲೆಂಜ್ ಇಂದ ಮಾಡ್ಬೇಕು ಅಂತಿದೆ ಮೇಡಮ್. ಮಾಡಿ ಮೇಡಮ್, ಖಂಡಿತ ಮಾಡಿ. ಮಾಡ್ತೀನಿ ಅಂತಂದ್ರೆ ಅದೊಂದ್ ತಾಟ್ ಹಾಕೊಂಡ್ರೆ ಬಂದ್ಬಿಡುತ್ತೆ. ಮಾಡ್ತೀನಿ ಖಂಡಿತ ಮಾಡಿ ಮೇಡಮ್. ಥ್ಯಾಂಕ್ ಯು.
ಥ್ಯಾಂಕ್ ಯು ನಾವು ಮೇಡಮ್, ಥ್ಯಾಂಕ್ ಎನ್ಕರೇಜ್ ಯು. ಮಾಡ್ತೀವಿ, ಮಾಡಿ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್ ನೀವು. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಸೋ ಮಚ್. ಜಮುನಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಶಾಂತಲಾ ಮೇಡಮ್. ನಮಸ್ಕಾರ ಸರಸ್ವತಿ ಮೇಡಮ್ ಅವ್ರಿಗೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು. ಎಷ್ಟು ಶಾಂತ ರೀತಿಯಿಂದ, ಎಷ್ಟು ಕ್ಲಿಯರ್ ಆಗಿ ಎಲ್ಲಾರ್ಗುನು ಗೊತ್ತಾಗುವಾಗ ಮಾತಾಡಿದ್ರಿ ಮೇಡಮ್. ತುಂಬಾ ಚೆನ್ನಾಗಿತ್ತು. ನೀವು ಫಸ್ಟ್ ಕ್ಲಾಸ್ ಆದ್ರೂನು ನೀವು ಎಷ್ಟ್ ಚೆನ್ನಾಗಿ ಎಲ್ಲಾ ನಿಮ್ಮ ಅನುಭವ ಮತ್ತೆ ಎಲ್ಲ ಹೇಗಿರ್ಬೇಕು, ಇದು ಧ್ಯಾನದಲ್ಲಿ ಹೇಗ್ ಇದ್ ಮಾಡಬೇಕು ಎಲ್ಲ ಹೇಳಿದ್ರಿ. ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಥ್ಯಾಂಕ್ ಯು ಜಮುನಾ ಮೇಡಮ್, ಥ್ಯಾಂಕ್ ಯು. ಎಸ್ ಮಂಜುಳಾ ಮೇಡಮ್, ಮತ್ತೇನಾದ್ರು ಹೇಳ್ಬೇಕಾ? ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ ಮೇಡಮ್, ನಾನು ಅದು ಹ್ಯಾಂಡ್ ರೈಸ್ ಇದ್ ಮಾಡಕ್ ಮಾಡಿದೆ, ಸಾರಿ. ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳ್ಬಹುದು. ಸರೋಜಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಆಪ್ಷನ್ ಕೊಟ್ಟಿದ್ದೀನಿ. ಸರೋಜಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್. ಮಾತಾಡಿ. ಆಯ್ತು ಮೇಡಮ್, ನಾನು ಇನ್ನು ಹೊಸಬ್ಳು, ಅದಕ್ಕೆ ಇವಾಗ ನಾನು ಬರ್ತಾ ಇರೋದು ಮೆಡಿಟೇಷನ್ಗೆ. ಈಗ ಇವ್ರು ಮಾತಾಡಿದ್ರಲ್ಲ, ಅದೆಲ್ಲ ಕೇಳಿದೆ, ತುಂಬಾ ಖುಷಿ ಆಯ್ತು ನನ್ಗೆ. ತುಂಬಾ ಹೊಸಬ್ರು ಕೇಳಲೇಬೇಕಾಗಿರುವಂತ ಟಾಪಿಕ್ ಇದು. ಖಂಡಿತ ಕೇಳಿ ಮುಂದುವರಿಸಿ. ಎಸ್, ನಮ್ ಪದ್ಮಾ ಮೇಡಮ್ ಜೊತೆ ಇದಾರಲ್ಲ, ಹೇಳ್ಕೊಡ್ತಾರೆ, ಮಾಡಿ ಅವ್ರ ಜೊತೆ ಮೇಡಮ್ ಜೊತೆಲೆ ಇರೋದು ನಾನು. ಅವರಿಂದಾನೇ ಅಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗ್ತೀನಿ. ಮೆಡಿಟೇಷನ್ ಮಾಡ್ತಾ ಇರ್ತೀವಿ ನಾವು, ಒಂದ್ 4-5 ಜನ ಗ್ರೂಪ್ ಮಾಡ್ಕೊಂಡು. ಇವಾಗ ಅವ್ರು ಮಾತಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಾಕೊಳ್ಳಿ ಮೇಡಮ್, ಅದು ಶುರುನಲ್ಲ, ಎಲ್ಲ ಇನ್ಫಾರ್ಮೇಶನ್ ಬಂದಿದೆ ಅದರಲ್ಲಿ, ಅದನ್ನ ಕೇಳಿಸ್ಕೊಳ್ಳಿ, ಮಾಡ್ತಾ ಇರಿ. ಎಸ್, ಥ್ಯಾಂಕ್ ಯು ಮೇಡಮ್. ಎಸ್ ಮಾಸ್ಟರ್ಸ್, ಸೊ ತುಂಬಾ ಅದ್ಭುತವಾಗಿ ಮೂಡಿ ಬಂತು ಇವತ್ತಿನ ಸೆಷನ್. ಸರಸ್ವತಿ ಮೇಡಮ್, ಮತ್ತೊಮ್ಮೆ ನಮ್ಮ ಜೈ ಹೋಮ್ ಮೆಡಿಟೇಷನ್ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ, ಹಾಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಹೀಗೆ ಮುಂದುವರಿತಾ ಇರಿ, ನಿಮ್ಮ ಅದ್ಭುತವಾದ ಜ್ಞಾನವನ್ನ ಎಲ್ರಿಗೂ ಹಂಚ್ತಾ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸೆಷನ್ ಅನ್ನ ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಮತ್ತೆ 5:30ಗೆ ಜಾಯಿನ್ ಆಗೋಣ ಎಲ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.